ಸೆಕ್ಯೂರಿಟಿ ಚೆಕ್ ಹೆವಿ ಇರ್ತೈತಿ ನೈಟ್ ಟೈಮ್ದಾಗ. ಎಂಟ್ರಿ ಪಾಸ್ ಈ ಥರ ಇರ್ತೈತಿ. ಇವಾಗ ನೀವು ನೋಡ್ತಾ ಇರೋದು ಟೆಂಪಲಿನ ರೈಟ್ ಸೈಡ್ 5 ನಂಬರ್ ಗೇಟ್. 5 ನಂಬರ್ ಗೇಟ್ ಏನಕ್ಕೆ ಹೇಳತ್ತೀನಿ ಅಂದರೆ 5 ನಂಬರ್ ಗೇಟಿಂದ VIP ಎಂಟ್ರಿ ಇರ್ತೈತಿ. ನೀವು ಟಿಕೆಟ್ ತೊಗೊಂಡು ಇಲ್ಲಿಂದ ಬೇಗ ದರ್ಶನ ಮಾಡ್ಬೋದು ಮತ್ತು 1 ನಂಬರ್ ಗೇಟಿಂದನೂ ಹೋಗ್ಬೋದು. 5 ನಂಬರ್ ಪ್ರಿಫರ್ ಮಾಡಿರಿ. ರೀಸನ್ ಏನಂದರೆ ನೀವು ಹತ್ತಿರದಿಂದ ದರ್ಶನ ಆಕೈತಿ ಮಹಾಕಾಲೇಶ್ವರ ಟೆಂಪಲ್ದ. ಒಳಗಡೆ ವಿಡಿಯೋ ಮಾಡೋಕೆ ಅಷ್ಟೊಂದು ಚಾನ್ಸ್ ಸಿಗೋದಿಲ್ಲ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಹರಸಿದ್ಧಿ ಮಾತಾ ಟೆಂಪಲ್ ಅಂತೇಳಿ. ಈ ಟೆಂಪಲ್ದಾಗ ಈವ್ನಿಂಗ್ ಆರತಿ ಭಾರಿ ಸ್ಪೆಷಲ್. ಫುಲ್ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆ್ಯಂಡ್ ಈ 2 ದೀಪಸ್ತಂಭ ನೋಡತ್ತಿರಲ್ಲ, ಇವಾಗ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ 2 ದೀಪಸ್ತಂಭಗಳು ಫುಲ್ ದೀಪ ಹಚ್ಚಿರ್ತಾರೆ. ಆ್ಯಂಡ್ ಆರತಿ ಟೈಮ್ದಾಗ ಸಖತ್ತಾಗಿ ಕಾಣ್ತಿರ್ತೈತಿ. ಆ್ಯಂಡ್ ಇದು ಘಾಟ್ ಬಂದು ರಾಮ್ ಘಾಟ್ ಅಂತೇಳಿ. ಇಲ್ಲೂ ಕೂಡ ಈವ್ನಿಂಗ್ ಆರತಿ ಆಗ್ತೈತಿ. ಈ ಘಾಟ್ ಒಳಗಡೆ ಆಗೋ ಆರತಿ ಮತ್ತು ಟೆಂಪಲ್ದಾಗ ಆಗೋ ಆರತಿ ಎರಡಕ್ಕೂ ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಆ ಟೈಮ್ ಡಿಫ್ರೆನ್ಸ್ ಪ್ರಾಪರ್ ಗೊತ್ತಿದ್ರೆ ಹೋಗ್ಬೋದು. ಬಟ್ ನಾನು ಮಿಸ್ ಮಾಡ್ಕೊಂಡೆ. ಇವಾಗ ಇಲ್ಲೇನು ರೈಟ್ ಸೈಡ್ ಒಂದು ಆರ್ಕ್ ಕಾಣತ್ತಲ್ಲ, ಈ ಆರ್ಕ್ ನೆನ್ಪಿಟ್ಕೋರಿ. ಆ್ಯಂಡ್ ಆರ್ಕ್ ಏನಕ್ಕೆ ನೆನ್ಪಿಟ್ಕೋಬೇಕಂತೇಳಿ ಮುಂದೆ ಹೇಳ್ತೇನಂತ ನಿಮ್ಗೆ. ವೈಟ್ ಕಲರ್ ಯೆಲ್ಲೋ ಕಲರ್ ಜುಬ್ಬ ಪೈಜಾಮ್ ಥರ ಹಾಕೊಂಡು ಒಂದು ಲುಂಗಿ ಸುತ್ಕೊಂಡಿದ್ದೆ ಹಿಂಗೆ ಬೆಳಗಾತಾರ ಅಂತ ನೋಡಿ ಇದು ಆರತಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಘಾಟ್ನೇ ಆಗೋದು. ಇದು ಆ್ಯಕ್ಚುಲಿ ಸ್ಕ್ಯಾಮ್. ಅವ್ನು ನೋಡ್ರಿ ಡಮರುಗ ಬಾರಿಸೋ ರೀತಿ ಒಂದು ಜಾಗಟೆ ಬಾರಿಸೋದು. ಸ್ಟಾರ್ಟಿಂಗ್ನು ಕೂಡ ಇವ್ರು ಒಂದು 1 ಅವರ್ 2 ಅವರ್ಸ್ ಅಂತ ಹಿಂಗೆ ಬಾರಿಸ್ತಾನೆ ಇರ್ತಾರೆ. ಈವ್ನಿಂಗ್ ಆಗುತ್ತೆ ಜನರದ ಅಟೆನ್ಷನ್ ಗ್ರ್ಯಾಬ್ ಮಾಡೋಕೆ. ಲೋಕಲ್ ಪೀಪಲ್ ಯಾರು ಇಲ್ಲಿ ನಿಂತ್ರಂಗಿಲ್ಲ ಜಾಸ್ತಿ. ನಮ್ಮ ಥರ ಏನು ಆಚೆ ಕಡೆಯಿಂದ ಹೋಗಿರ್ತಾರ ನಾವೇ ನಿಂತೀವ್ರಿ ಇದು ಆರತಿ ಅಂತ ತಿಳ್ಕೊಂಡು ನಾವೆಲ್ಲ ನೋಡ್ತಾ ಇರ್ತೀವಿ. ಬಟ್ ಇದು ಆ್ಯಕ್ಚುಲಿ ಸ್ಕ್ಯಾಮ್. ಇವಾಗ ಏನು ಅವ್ರು ಬೆಳಗಾತಾರಲ್ಲ, ಈ ಆರತಿ ಹಿಡ್ಕೊಂಡಿದಾರಲ್ಲ ಇವ, ಇದನ್ನು ನಿಮಗೂ ಬೆಳಗಾಕ ಕೊಡ್ತಾರೆ. ಕೊಟ್ಟು 50 ಕೋಟಿ 100 ಕೋಟಿ ದಕ್ಷಿಣೆ ಕೊಡ ಅಂತ ಹೇಳ್ತಾರೆ. ಇನ್ನು ಈ ರೀತಿ ತಾಟ್ನ್ಯಾಗ ಆರತಿ ಕೊಡ್ತಾರೆ, ಅವಾಗ ಬಟ್ಟಲ್ದಾಗ ಕೊಡ್ತಾರೆ, ಇದಕ್ಕೂ ರೊಕ್ಕ ಕೊಡ್ರಿ ಅಂತ ಹೇಳ್ತಾರೆ. ಇದನ್ನು ನಾನು ಈ ವ್ಯಕ್ತಿಗೆ ಕೇಳಿದೆ, ಈ ಹೂ ಮಾರ್ತಿರೋ ವ್ಯಕ್ತಿ ಕೇಳಿದಾಗ ಇದು ಆರತಿ ಅಂದಾಗ ಇಲ್ಲ ಇದು ದೊಡ್ಡ ಸ್ಕ್ಯಾಮ್. ನಿಜವಾದ ಆರತಿ ಚಲೋ ಆಗೋದು ನಿಮ್ಗೆ ಆಗಲ್ಲ ಹೇಳಿದ್ದಿಲ್ಲ. ಆರ್ಕ್ ಬಾಜುನ ಚಲೋ ಆಗೈತಿ. ಈ ವ್ಯಕ್ತಿ ಕೂತ್ರೆ ಪಕ್ಕದಲ್ಲೇ ಇರ್ತದೆ ಆ್ಯಕ್ಚುಲಿ ಆರ್ಕ್. ಇವಾಗ ಟೈಮ್ 12 ಗಂಟೆ ಅರೌಂಡ್ ಒಂದು 10-15 ಮಿನಿಟ್ಸ್ ಆಗೈತಿ. ಇವಾಗ ನಾನು ಇಷ್ಟು ನೀಟಾಗಿ ರೆಡಿಯಾಗಿ ಮಹಾಕಾಲ್ ಟೆಂಪಲ್ಗೆ ಹೊಂಟೀನಿ. ಸೊ ನಾನು ಬಸ್ ಮಾರ್ತಿ ಟಿಕೆಟ್ ಬುಕ್ ಮಾಡಿದ್ದೆ ಅರೌಂಡ್ ಒಂದು 2-3 ಮಂತ್ಸ್ ಆಗೋಣ. ಸೊ ಇವತ್ತು ನೈಟ ಬಸ್ ಮಾರ್ತಿ ಅಟೆಂಡ್ ಮಾಡಬೇಕಾ. ಸೊ ಬಸ್ ಮಾರ್ತಿ ಅಟೆಂಡಿಗೆ ಒಂದು ದೊಡ್ಡ ಪ್ರೊಸೀಜರ್ ಐತಿ. ಆನ್ಲೈನ್ದ ಬುಕ್ಕಿಂಗ್ ಮಾಡ್ಬೋದು, ಅದರ್ವೈಸ್ ಆಫ್ಲೈನ್ ತೊಗೋಬೋದು. ಆಫ್ಲೈನ್ ವೆರಿ ಕ್ರಿಟಿಕಲ್. ಆನ್ಲೈನ್ ನಿಮಗೆ 200 ರೂಪೀಸ್ಗೆ ಮಹಾಕಾಲೇಶ್ವರ್ ವೆಬ್ಸೈಟ್ದಾಗ ಬುಕ್ ಆಗೋಗ್ಬಿಡ್ತೈತಿ. ಆಫ್ಲೈನ್ದಾಗ ನಾಟ್ ಶ್ಯೂರ್. ತುಂಬ ದೊಡ್ಡದೈತೆ ಪ್ರೊಸೀಜರ್. ನೆಕ್ಸ್ಟ್ ಟೈಮ್ ಯಾವಾಗಾರ ಹೇಳ್ತೀನಿ. ಆ್ಯಂಡ್ ನಥಿಂಗ್, ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಹೊಂಟಿರೋದು ನಾನು. ನೀವು ಅಲ್ಲಿ ನೋಡ್ಬೋದು ರಾತ್ರಿ 12:30 ಆಗೈತಿ. ಇವಾಗ ಲೈನ್ ಹಚ್ಚಕ್ಕೆ ಎಲ್ಲರೂ ಹೊಂಟೈತಿ. ಸೊ ಫುಲ್ ಇನ್ನೂ ಸಿಟಿ ಎದ್ದೈತಿ ರಾತ್ರಿ ಬಸ್ ಮಾರ್ತಿಗೆ ಬರೋರೆಲ್ಲ. ಸೊ ಇದು ಎಂಟ್ರಿ ಪಾಸ್ ಈ ಥರ ಇರ್ತೈತಿ. ಇದಕ್ಕೊಂದು ಆಧಾರ್ ಕಾರ್ಡ್ ತೊಗೊಂಡು ಬರ್ಬೇಕು. ನೀವು ಬಂದ್ರೆ ಒಳಗೆ ಬಿಡ್ತಾರೆ. ಸೊ ಕಂಪಲ್ಸರಿ ಸೆಕ್ಯೂರಿಟಿ ಚೆಕ್ ಹೆವಿ ಇರ್ತೈತಿ ನೈಟ್ ಟೈಮ್ದಾಗ. ನಂದಿ ದ್ವಾರ ಅಲ್ಲಿಂದ ನಿಮ್ಗೆ ಎಂಟ್ರಿ ಆಗ್ತೈತಿ. ನಿಮ್ಗೆ ಲೈಕ್ ಅದು ಕನ್ಫ್ಯೂಸ್ ಆಗತ್ತಂದ್ರೆ ಮಹಾಕಾಲ್ ಕಾರಿಡಾರ್ಗೆ ಏನು ಹೋಗ್ತೇವಲ್ಲ ಅದ ದಾರಿಯಿಂದ ನಾವು ಒಳಗಡೆ ಹೋಗೋದು ಸೇಮ್ ವೇ. ಇಲ್ಲಿ ಬಸ್ ಮಾರುತಿ ಆಗೋದು ಬೆಳಿಗ್ಗೆ 4 ಗಂಟೆ 4:15 4:20 ಮೇ ಬಿ ಈ ಟೈಮ್ದಾಗ ಆಕೈತಿ. ಲೈನ್ ಹಚ್ಚಿದ್ಬೇಕು. ಇವಾಗ ಹಚ್ಚಿದಾರೆ ಆಲ್ರೆಡಿ. ಅಲ್ಲಿ ಮುಂದ್ಗಡೆ ಹಚ್ಚಿದಾರೆ ಲೈನ್. ಸೊ ರಾತ್ರಿ 12 ಗಂಟೆಗೆ ಒಂದು ಲೈನ್ ಹಚ್ತಾರೆ ಇಲ್ಲಿ. ಸೊ ಎಷ್ಟು ಕ್ರೂಷಿಯಲ್ ಇದೆ ಅಂತ ಅರ್ಥ ಮಾಡ್ಕೋರಿ ಜನ. ಲೈಕ್ ಭಾಳ ಲಿಮಿಟೆಡ್ ಸ್ಲಾಟ್ಸ್ ಕೊಡ್ತಾರೆ ಅವ್ರು ಆ್ಯಕ್ಚುಲಿ. ಮಹಾಕಾಲ್ ಕಾರಿಡಾರ್ ಒಳಗಡೆ ಹೋಗಬೇಕಾದ್ರೆ ನಂದಿ ದ್ವಾರಿಂದ ಎಂಟ್ರಿ ಆಗ್ತೇವೆ. ಎಂಟ್ರಿ ಆಗಿ ಒಂದು 200-300 ಮೀಟರ್ಸ್ ಫಸ್ಟ್ ಪೊಲೀಸ್ ಚೆಕ್ ಇರ್ತೈತಿ. ಆ ಚೆಕ್ ಮುಗಿಸ್ಕೊಂಡು ಮುಂದ್ಗಡೆ ಹೋಗಿ ನಮ್ಮದೆಲ್ಲ ಮೊಬೈಲ್ಸಲ್ಲಿ ಡೆಪಾಸಿಟ್ ಮಾಡಬೇಕು ಲಾಕರ್ದಾಗ. ಅವ್ರು ಅದಕ್ಕೊಂದು ಟೋಕನ್ ಕೊಡ್ತಾರೆ. ವಾಪಸ್ ಮಾರ್ನಿಂಗ್ ಬಂದಮೇಲೆ ವಾಪಸ್ ಕೊಡ್ತಾರೆ ಮೊಬೈಲ್ಸ್ ಎಲ್ಲ. ಒಳಗಡೆ ನಾನು ನೋಡ್ದಂಗೆ ಆ್ಯಕ್ಚುಲಿ ನಾವು ಡೆಪಾಸಿಟ್ ಮಾಡಿ ಹೋದ್ವಿ. ಬಟ್ ನಾನು ನೋಡ್ದಂಗೆ ಒಂದು 2-3 ಜನ ಹಂಗೂ ಹಿಂಗೆ ಹೈಡ್ ಮಾಡಿ ಇಟ್ಕೊಂಡು ಬಂದಿದ್ರು ಒಳಗಡೆ ಮೊಬೈಲ್ನ. ಸೊ ಅಲ್ಲೋ ಇಲ್ಲ ಅಂತಾರೆ. ಬಟ್ ಅವರಲ್ಲಿ ಲೋಕಲ್ಸು ಹಂಗೆ ತೊಗೊಂಬಂದ್ರು ಏನೋ ಗೊತ್ತಿಲ್ಲ. ಆ್ಯಂಡ್ ನೀವು ಪ್ರೀವಿಯಸ್ ಆಗಿ ಬುಕ್ ಮಾಡ್ಕೊಂಡು ಹೋಗೋದು ಟಿಕೆಟ್ ಭಾಳ ಚಲೋ. ಇಲ್ಲ ಅಂತಂದ್ರೆ ಪಂಡಿತರು ಇವ್ರು ನಿಮ್ಗೆ ಆಫರ್ ಮಾಡ್ತಾರೆ. 200 ರೂಪಾಯಿ ಟಿಕೆಟ್ ಐತಿ ಆ್ಯಕ್ಚುಲಿ ನಿಮ್ಮ ಆನ್ಲೈನ್ದಾಗ ಬುಕ್ ಮಾಡ್ಕೊಂಡ್ರೆ. ಇಲ್ಲ ಆಫ್ಲೈನ್ದಾಗ ತೊಗೊತೇವೆ ಅಂದ್ರೆ ಸ್ವಲ್ಪ ಪ್ರೊಸೀಜರ್ ಐತಿ, ಅಲ್ಲೇ ಹೋಗಿ ತೊಗೋಬೋದು. ಆದರೆ ನೀವು ಅವ್ರ ಮಾತು ಕೇಳಿ
ಇಲ್ಲ ಏನಾದರೂ ಜುಗಾಡ್ ಆಗ್ತೈತಿ, ಏನಾದರೂ ಪಂಡಿತರು ಆದೇಶ ಮಾಡಿಕೊಡ್ತಾರೆ ಅಂದರೆ 2,000 ಕೊಡ್ರಿ 3,000 ಕೊಡ್ರಿ ಅಂತಾರೆ. ಸೊ ಅದಕ್ಕೆ ಅದರಿಂದ ದೂರ ಇರ್ರಿ, ಆದಷ್ಟು ಆನ್ಲೈನ್ದಾಗ ಬುಕ್ ಮಾಡ್ಕೊರಿ. ಆ್ಯಂಡ್ ನಾನು ಮಾರ್ನಿಂಗ್ ಅರೌಂಡ್ 6:30 7 o'clock ಟೆಂಪಲಿಂದ ಆಚೆ ಬಂದು 1 hour ಮಕ್ಕೊಂಡೆ. ನಾನು ಉಳ್ಕೊಂಡಿದ್ದು ಹೋಟೆಲ್ದಾಗ ಓಕೆ ರೆಸ್ಟೋರೆಂಟ್ನಾಗ ಲೈಕ್ ನಾನು ಬುಕ್ ಮಾಡಿದ್ದು ಎಲ್ಲ ಮೀಲ್ಸಿಂದ ಹಿಡಿದು ಇನ್ಕ್ಲೂಡೆಡ್ ಎಲ್ಲ ಇತ್ತು. ಸೊ ಅದಕ್ಕೆ ಮಾರ್ನಿಂಗ್ ಟಿಫನ್ ಮಾಡಿ ಒಂದು 1/2 hour ರೆಸ್ಟ್ ಮಾಡಿದೆ. ಸೊ ನನ್ನ ಚೆಕ್ಔಟ್ ಟೈಮ್ ಆಗಿತ್ತು. ಕೆಳಗಡೆ ಬಂದು ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ರೂಟ್ ಕೇಳ್ತಾಯಿದ್ದೆ, ಯಾವ ರೀತಿ ನಾನು ವಾಪಸ್ ಹೋಗೋಕೆ ಬೆಟರ್ ರೂಟ್ ಅಂತೇಳಿ. ಅವ್ರು ನನಗೆ ಬುರ್ಹಾನ್ಪುರ ಮತ್ತು ನಂದ್ಯಾಲ್ ರೂಟಿಂದ ವಾಪಸ್ ಹುಬ್ಳಿ ಹೋಗ್ಬೋದು ಅಂತಂದ್ರೆ. ಬಟ್ ನಾನು ಬುರ್ಹಾನ್ಪುರ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ರೋಡ್ ಕಂಡೀಷನ್ ಭಾಳ ಅಂದ್ರೆ ಭಾಳ ವರ್ಸ್ಟ್ ಇತ್ತು. ನಾನು ಅದಕ್ಕೆ ದುಲೆಯಿಂದ ಔರಂಗಾಬಾದಿಗೆ ಬರೋ ಯೋಚನೆ ಮಾಡಿದೆ. ಔರಂಗಾಬಾದಿಂದ ಆಮೇಲೆ ಸೋಲಾಪುರದಿಂದ ಆಸ್ ಯೂಶುವಲ್ ನಾವು ಹುಬ್ಳಿಗೆ ಬರೋ ರೂಟ್ ನಾರ್ಮಲಾಗಿ ವಿಜಯಪುರ ಕಡೆ ಅಷ್ಟು ಬರಬೇಕಂತ ನಾನು ಡಿಸೈಡ್ ಮಾಡಿದೆ. ಸೊ ಅದೇ ರೀತಿನೇ ನಾನು ವಾಪಸ್ ಬಂದೆ ಊರಿಗೆ. ಥ್ಯಾಂಕ್ ಯು. ಇವತ್ತಿಗೆ ನಾನು ಉಜ್ಜಯಿನಿಗೆ ಬಂದು 3 days ಆಗಿತ್ತು. 1ನೇ ದಿನ ಚಾಲು 1ನೇ ದಿನ ನಾರ್ಮಲಾಗಿ ಬರೋ ಲೈಕ್ ಕಾಲ್ವಾರ ಟೆಂಪಲ್ ಒಂದು ಸ್ವಲ್ಪ ಟೆಂಪಲ್ಸ್ ರೌಂಡ್ ಸಿಕ್ಕಿದೆ 1ನೇ ದಿನ. 2ನೇ ದಿನ ಮಹಾಕಾಳೇಶ್ವರ ಟೆಂಪಲ್ ಮತ್ತು ಹರ್ಸಿದ್ಧಿ ಮಾತಾ ಟೆಂಪಲ್, ಇನ್ನೊಂದು ಶಿಪ್ರಾ ರಿವರ್ ಘಾಟ, ಶಿಪ್ರಾ ನದಿ ಐತಿಲ್ಲ ಅದ್ರದ್ದು ಘಾಟ್ ಐತಿಲ್ಲೇ ರಾಮ್ ಘಾಟ್ ಸಮಥಿಂಗ್, ಅಲ್ಲಿ ಹೋಗಿದ್ದೆ. ಆರತಿ ಇತ್ತು. ಆ್ಯಂಡ್ ನಿನ್ನೆ ನೈಟ್ ಹೋಲ್ ನೈಟ್ ಟೆಂಪಲ್ದಾಗ ಇದ್ವಿ. ಯಾಕಂದರೆ ನಿನ್ನೆ ಭಸ್ಮಾರತಿ ಬುಕ್ ಮಾಡಿದೆ. ಸೊ ಭಸ್ಮಾರತಿ ಇದು ನಿನ್ನೆ ಮುಗೀತು. ಸೊ ಬೆಳಿಗ್ಗೆ ನಿನ್ನೆ ನಾವು ಭಸ್ಮಾರತಿ ಹೋಗುವಾಗ ರಾತ್ರಿ 12 ಲೈನ್ ಬರ್ತವ್ರೆ. ಭಸ್ಮಾರತಿ ಮುಗಿಸ್ತವ್ರೆ ಬೆಳಿಗ್ಗೆ 6 ಗಂಟೆ ಆಯ್ತು. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ಸುತ್ತೆ ಮನೆಗೆ ಹೋದ್ಮೇಲೆ ಎಲ್ಲ ಕೊಡ್ತೀನಿ ಅಂತ. ಆ್ಯಂಡ್ ಸೊ ಆಲ್ಮೋಸ್ಟ್ ಇಲ್ಲಿಗೆ ನನ್ನ 5 ದಿನ ಜ್ಯೋತಿರ್ಲಿಂಗ ರೈಡ್ ಮುಗೀತು. ಒಂದು ದಿನ ಒಂದು ಸತಿ ಹೋಗಿದ್ದೆ ಮಹಾಕಾಳೇಶ್ವರ ಟೆಂಪಲ್ಗೆ, ನೆಕ್ಸ್ಟ್ ಡೇ ಒಂದು ಸತಿ. ಮತ್ತು ನಿನ್ನೆ ರಾತ್ರಿ ಭಸ್ಮಾರತಿ ಆಗುವಾಗ ಅಂದರೆ ಇವತ್ತು ಅರ್ಲಿ ಮಾರ್ನಿಂಗ್ ಭಸ್ಮಾರತಿ ಆಗುವಾಗ ಮತ್ತೆಲ್ಲ ಭಸ್ಮಾರತಿ ಎಲ್ಲ ಮುಗಿಸಿ ಮತ್ತು ವಾಪಸ್ ಮತ್ತೊಮ್ಮೆ ಹೋಗಿದ್ದೆ. ಸೊ ಗುಡ್ ಎಕ್ಸ್ಪೀರಿಯೆನ್ಸ್, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಇಟ್ ವಾಸ್ ಅ ಗ್ರೇಟ್ ಟೈಮ್. ಮತ್ತೇನು ಹೇಳೋದು, ಇಟ್ಸ್ ಗುಡ್. ಸಿಗೋಣ. ನಾನು ಮಾರ್ನಿಂಗ್ ಟೆಂಪಲಿಂದ ಆಚೆ ಬಂದಾಗ ಅರೌಂಡ್ 7-8 o'clock ಸಮಥಿಂಗ್ ಆಗಿತ್ತು. ಬಂದು ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಚೆಕ್ಔಟ್ ಟೈಮ್ ಆಯಿತು 11 ಗಂಟೆಗೆ. ಹಂಗೆಲ್ಲ ನಾನು ಟೆಂಪಲ್ ಲೈಕ್ ನನ್ನ ಹೋಟೆಲಿಂದ ಹೊರಟಿದ್ದೆ. ಸೊ ಇಲ್ಲಿಗೆ ನನ್ನ ಯಾತ್ರೆ 6ನೇ ದಿನ ಇದೆ. ಆ್ಯಂಡ್ 6ನೇ ದಿನ ಚಲುವಾಗಿತ್ತು ಆ್ಯಂಡ್ ಎಂಡು ಆಗ್ತೈತಿ ಇವತ್ತಿದೆ. ಆ್ಯಂಡ್ ಈ 6 ದಿನದೊಳಗಡೆ 3 ಜ್ಯೋತಿರ್ಲಿಂಗ ದರ್ಶನ ಆಯಿತು. ಓಂಕಾರೇಶ್ವರ, ಕೃಷ್ಣೇಶ್ವರ ಮತ್ತು ಉಜ್ಜಯಿನಿ ಮಹಾಕಾಲೇಶ್ವರ. ಅದ್ರ ಜೊತೆ 2 ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಜಂತ ಮತ್ತು ಎಲ್ಲೋರ ಕೂಡ ನೋಡಿದೆ. ಈ ಫುಲ್ ಜರ್ನಿ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿದ್ದೀನಿ. ಖುಷಿಯಾಗಿದ್ದ ಮತ್ತು ಈ ಟಫ್ ರೋಡ್ಸ್, ಹೊಸ ಅನುಭವ ಯಾವ ಥರ ಇದ್ವು, ಏನು ತಪ್ಪು ಮಾಡ್ತಿದ್ದೀವಿ, ಯಾವ ಥರ ಸ್ಕ್ಯಾಮಿಗೆ ಒಳಗಾಗ್ತೇವೆ ಅನ್ನೋದು. ಆ್ಯಂಡ್ ಮಹಾಕಾಲೇಶ್ವರ ಆಶೀರ್ವಾದ ತೊಗೊಂಡು ನಮ್ಮ ಊರ ಕಡೆ ಹೊಂಟೆ ನಾನು, ಹುಬ್ಬಳ್ಳಿ ಕಡೆ ಸೀದಾ. ಸ್ವಲ್ಪ ಇನ್ ಕೇಸ್ ನೈಟ್ ಏನಾದರೂ ಲೇಟ್ ಆಯ್ತು ಅಂತಂದ್ರೆ ಸೋಲಾಪುರದಾಗ ಸ್ಟೇ ಮಾಡೋಣ, ಅದರ್ವೈಸ್ ಎಲ್ಲಿ ಆಗುತ್ತೆ ಅಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಭಸ್ಮಾರತಿ ಅಟೆಂಡ್ ಆಗಿದ್ದು ಹೋಲ್ ನೈಟ್ ನಂಗೆ ನಿದ್ದೆ ಇರಲಿಲ್ಲ. ಹಿಂದಿನ ದಿನ ಕೂಡ ನಿದ್ದೆ ಸರಿಯಾಗಿ ಆಗಿದ್ದಿಲ್ಲ. ಸೊ ಇದು ಕಂಟಿನ್ಯೂಯಸ್ ಆಗಿ ಎಚ್ಚರನೇ ಇದ್ದೆ. ನಿದ್ದೆ ಸಮಸ್ಯೆ ಆದರೂ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಗಾಡ್ ಗ್ರೇಸ ಫಸ್ಟ್ ಏನು ಯೋಚನೆ ಮಾಡಿದ್ದೆ ಅದೇ ಎಕ್ಸಿಕ್ಯೂಟ್ ಆಗೋಂಗೆ ಕಾಣತಿತ್ತು. ಆ ಜರ್ನಿನ ಮುಂದೈತಿ.